ಮಕ್ಕಳು ಹಾಗೂ ದೊಡ್ಡವರು ಇಬ್ಬರು ಇಷ್ಟಪಡೋ ರೀತಿಯಲ್ಲಿ ಎರಡು ರೀತಿಯ ತಿಂಡಿಯನ್ನು ಒಂದೇ ಸಲ ನೀವು ಹಿಟ್ಟನ್ನು ನಾದಿಕೊಂಡು ರೆಡಿ ಮಾಡ್ಕೋಬಹುದು. ಗೋಧಿ ಹಿಟ್ಟಿನಲ್ಲಿ ತಯಾರಿಸಿದಂತಹ ಈ ಒಂದು ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ, ನಾನು ಜ್ಯೋತಿ. ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಆವಾಗ ನೀವು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಧ kg ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ಬಟ್ಲಲ್ಲಿ ಒಂದು 3 ಚಮಚದಷ್ಟು ತುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಬಿಸಿ ನೀರನ್ನು ಸೇರಿಸ್ಕೊಂಡು ಇದನ್ನು ಕರಗಿಸ್ಕೊಳ್ಬೇಕು. ತುಪ್ಪವನ್ನು ಸೇರಿಸೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ನಾವು ಕೊಡೋದ್ರಿಂದ ಇದು ಕೂಡ ಹೆಲ್ತಿಗೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಗೋಧಿ ಹಿಟ್ಟು ಕೂಡ ಹಾಗೆ ಮಕ್ಕಳಿಗೆ ಒಳ್ಳೆಯದು. ಮೈದಾ ಹಿಟ್ಟಿಗೆ ಕಂಪೇರ್ ಮಾಡಿದ್ರೆ ಗೋಧಿ ಹಿಟ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಇವಾಗ ತುಪ್ಪ ಚೆನ್ನಾಗಿ ಕರಗಿದೆ. ಇವಾಗ ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲವನ್ನು ಪೌಡ್ರ್ ಮಾಡ್ಕೋಬೇಡಿ, ಬೇಗ ಅದು ಕರಗುತ್ತೆ. ಅದೇ ರೀತಿ ಸಕ್ಕರೆ ಕೂಡ ಹಾಕ್ಕೋಬಹುದು, ಆದರೆ ಇಲ್ಲಿ ಬೆಲ್ಲ ಆರೋಗ್ಯಕ್ಕೆ ಉತ್ತಮ ಸಕ್ಕರೆಗಿಂತ ಅನ್ನೋ ಒಂದು ದೃಷ್ಟಿಯಲ್ಲಿ ಬೆಲ್ಲವನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಒಂದು 10 ಸ್ಪೂನ್ನಷ್ಟು ನಾನು ಹಾಕ್ಕೊಂಡಿದ್ದೀನಿ ಅರ್ಧ kg ಹಿಟ್ಟಿಗೆ. ನೀವು ಸ್ವೀಟ್ ಸ್ವಲ್ಪ ಇಷ್ಟಪಡ್ತೀರಾ ಅಂದರೆ ಇನ್ನೂ ಒಂದು 5-6 ಸ್ಪೂನ್ನಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ಕೋಬಹುದು. ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ಸ್ವಲ್ಪ ಯಾಲಕ್ಕಿ ಪೌಡ್ರು ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಜೊತೆಗೆ ನಿಮಗೆ ಗರಿಗರಿಯಾಗಿ ಬೇಕು ಅಂತ ಅಂದರೆ ರವೆಯನ್ನು ಸೇರಿಸ್ಕೋಬಹುದು, ಒಂದು 5-6 ಸ್ಪೂನ್ನಷ್ಟು. ನಾನಿಲ್ಲಿ ರವೆನ ಆ್ಯಡ್ ಮಾಡಿಲ್ಲ. ನೀವು ಏನಾದರೂ ಗರಿಗರಿಯಾಗಿ ಬರಬೇಕು ಅಂತ ಅಂದರೆ ರವೆಯನ್ನು ಕೂಡ ಸೇರಿಸ್ಕೋಬಹುದು. ಇಲ್ಲ ಸಾಫ್ಟಾಗಿ ಬೇಕು ಅಂತ ಅಂದರೆ ರವೆಯನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಹಿಟ್ಟನ್ನು ನಾನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾದ್ಕೊಳ್ಳಿ. ತಣ್ಣೀರು ಅಥವಾ ಬಿಸಿನೀರು ಕೂಡ ಸೇರಿಸ್ಕೋಬಹುದು. ನೀವು ಬಿಸಿನೀರು ಕಾಸಿಟ್ಟಿದ್ದು ಇತ್ತು ಅಂತ ಅಂದರೆ ಆಗಲೇ ನಾವು ತುಪ್ಪ ಕರಗಿಸೋಕೆ ಹಾಕಿದ್ವಲ್ವ, ಅದನ್ನು ಕೂಡ ಸೇರಿಸ್ಕೊಳ್ಬಹುದು. ಹಿಟ್ಟನ್ನು ಸ್ವಲ್ಪ ಮೆದುವಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಡಿ. ನಂತರ ಇದನ್ನು ಒಂದು 15 ನಿಮಿಷಗಳ ಕಾಲ ಈ ರೀತಿಯಾಗಿ ಮುಚ್ಚಿಟ್ಬಿಡಿ. ಆನಂತರ ಈ ಒಂದು ಹಿಟ್ಟಲ್ಲಿ ಯಾವ ರೀತಿಯಾಗಿ ನಾವು ತಿಂಡಿನ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ನಾದ್ಕೊಳ್ಳೋದು ಅಂದರೆ ನಾವೀಗ ಏನು ಉಜ್ಜುತ್ತೀವಲ್ವ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇದನ್ನು ಚಪಾತಿ ರೀತಿಯಲ್ಲೇ ಲಟ್ಸ್ಕೊಳ್ಬೇಕು. ಆದರೆ ಚಪಾತಿ ಅಷ್ಟು ತೆಳ್ಳಗೆ ಇದನ್ನು ಲಟ್ಸ್ಕೋಬಾರ್ದು. ಈ ರೀತಿಯಾಗಿ ಚಪಾತಿ ರೀತಿಯಲ್ಲೇ ಎಷ್ಟು ದೊಡ್ಡ ಆಗುತ್ತೋ ಅಷ್ಟು ದೊಡ್ಡಕ್ಕೆ ನೀವು ಉಜ್ಕೋತಾ ಬನ್ನಿ. ನಾನಿಲ್ಲಿ ತೋರಿಸ್ತೀನಲ್ವ, ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಯಾಕೆ ಮಾಡಬೇಕು ಅಂತಂದರೆ ಲೇಯರ್ ಆಗಿ ಅದು ಬಂದರೆ ಒಂದು ಸ್ವಲ್ಪ ಮೆದುವಾಗಿ ನಾನು ಮಾಡ್ಕೊಳ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ. ತುಂಬ ತೆಳ್ಳಗೆ ಬೇಡ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ದಪ್ಪಗೆ ಸಾಕು. ಇದಾದ ನಂತರ ಇದಕ್ಕೆ ನೀವು ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬಹುದು. ಇಲ್ಲಿ ನಾನು ಮಗುವಿಂದು ಫೀಡಿಂಗ್ ಬಾಟ್ಲ್ ಮುಚ್ಚಳ ಬರುತ್ತಲ್ವ, ಅದರಲ್ಲಿ ರೌಂಡ್ ಶೇಪ್ ಆಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ನೀವು ಇದ್ರ ಮೇಲೆ ಎಳ್ಳು ಕೂಡ ಉದುರಿಸ್ಕೊಂಡು, ಅದು ಒಂದು ರೀತಿ ನೋಡೋಕೆ ಚೆನ್ನಾಗಿರುತ್ತೆ. ಎಳ್ಳು ಕೂಡ ಉದುರಿಸ್ಕೊಂಡು ಉಜ್ಜಿಕೊಂಡು ಆನಂತರ ಈ ರೀತಿಯಾಗಿ ಕಟ್ ಮಾಡ್ಕೋಬಹುದು. ಇವಾಗ ಇದನ್ನು ಬಿಡಿಸ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಬಿಡಿಸ್ಕೊಂಡು ಈ ಹಿಟ್ಟನ್ನು ಮತ್ತೆ ನಾವು ಉಪಯೋಗಿಸ್ಕೊಳ್ಬಹುದು. ಈ ರೀತಿಯಾಗಿ ಬಿಲ್ಲೆ ಥರ ಅಂದರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ವ, ಇದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೋಬೇಡಿ. ಒಂದೇ ಸಲ ಉಜ್ಜಿಟ್ಕೊಂಡ್ರೂ ನಡೆಯುತ್ತೆ. ಆನಂತರ ಇದನ್ನು ಎಣ್ಣೆಯಲ್ಲಿ ನಾವು ಕರಿಬೇಕಾಗತ್ತೆ. ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡು ಮಧ್ಯಮ ಉರಿಯಲ್ಲಿ ಇದನ್ನೆಲ್ಲ ಕರ್ಕೋತಾ ಬನ್ನಿ. ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಅಲ್ಲಿ ತನಕ ಅಂದರೆ ಕೆಂಪು ಕಲರ್ ಬರೋ ರೀತಿಯಲ್ಲಿ ಇದನ್ನು ನಾವು ಕಾಯಿಸ್ಕೋಬೇಕಾಗತ್ತೆ. ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಹೈ ಫ್ಲೇಮಲ್ಲಿ ನೀವು ಇಟ್ಟು ಕಾಯಿಸ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಮೇಲ್ಗಡೆ ಲೇಯರ್ ಎಲ್ಲ ಕಪ್ಪಾಗಿಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನಾವು ಮಾಡಿರೋದ್ರಿಂದ ಮಕ್ಕಳಿಗೆ ಇದು ಬಿಸ್ಕೆಟ್ ರೀತಿ ಕಾಣಿಸುತ್ತೆ ಅಥವಾ ಪಾನಿಪುರಿ ರೀತಿಯಲ್ಲಿ ಕಾಣಿಸುತ್ತೆ. ಅವರಿಗೆ ಇದು ಇಷ್ಟ ಆಗ್ಬೋದು. ಹಾಗಾಗಿ ನಾನು ಮಾಡಿದಾಗ ನನ್ನ ಮಗನಿಗೆ ತುಂಬಾ ಇಷ್ಟ ಆಯಿತು. ಮನೆಯಲ್ಲಿ ದೊಡ್ಡವರು ಅಂತ ಅಂದರೆ ನಮ್ಮ ಮನೆಯವರು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಮಾರನೇ ದಿನನೇ ಇದಿಷ್ಟು ನಾನೇನು ತೋರಿಸ್ತಾ ಇದ್ದೀನಲ್ವ, ಇದು ಮಾರನೇ ದಿನ ಸಂಜೆ ಒಳಗಡೆ ಖಾಲಿ ಮಾಡಿಬಿಟ್ಟಿದ್ರು ಎಲ್ಲ ಸೇರಿಕೊಂಡು. ಈ ರೀತಿ ರೋಸ್ಟ್ ಆಗಿದೆ ನೋಡಿ, ಇಷ್ಟು ಆದರೆ ಸಾಕಾಗತ್ತೆ. ಆನಂತರ ಇನ್ನೊಂದು ಶೇಪ್ ಇದೆ ಅಲ್ವಾ, ಇದು ಸ್ವಲ್ಪ ಬೇರೆ ರೀತಿಯಲ್ಲಿ ಉಜ್ಕೋಬೇಕಾಗತ್ತೆ, ಸ್ಕ್ವೇರ್ ಶೇಪಲ್ಲಿರುವಂಥದ್ದನ್ನು. ಇದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಮತ್ತು ನೀವು ಅದೇ ಅಳತೆಯಲ್ಲಿ ಹಿಟ್ಟನ್ನು ತೊಗೊಂಡು ಈ ರೀತಿಯಾಗಿ ಚಪಾತಿ ರೀತಿ ಲಟ್ಸಿ. ಆದರೆ ಚಪಾತಿ ಅಷ್ಟು ತೆಳ್ಳಗೆ ಬೇಡ, ಅಥವಾ ಆವಾಗ ನಾನೇನು ತೋರಿಸ್ದೆ ಅಲ್ವಾ ಅಷ್ಟು ತೆಳ್ಳಗೆ ಕೂಡ ಹುರ್ಕೊಳ್ಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಈ ರೀತಿಯಾಗಿ ಚಾಕು ತೊಗೊಂಡು ನೀವು ಕಟ್ ಮಾಡ್ಕೊಳ್ಳಿ. ಸಣ್ಣ ಚಿಕ್ಕದಾಗಿ ಚೌಕ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೇಕು. ಇದು ಬೇಕ್ರಿಲ್ಲ ನೀವು ನೋಡಿರ್ಬೋದು, ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇದನ್ನು ಒಂದು ಬಟ್ಲಿಗೆ ಎತ್ತಿಟ್ಕೊಂಡು ಈ ರೀತಿಯಾಗಿ ಇದನ್ನು ಕರ್ಕೋತಾ ಬರಬೇಕು. ಅಂದರೆ
ಇದು ಕೂಡ ಹಾಗೆ ತುಂಬ ಮೀಡಿಯಮ್ ಫ್ಲೇಮಲ್ಲಿ ಕರ್ಕೋತಾ ಬನ್ನಿ. ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಕರ್ಕೊಳ್ಳಿ. ಸ್ವಲ್ಪ ದಪ್ಪ ಬಿಲ್ಲೆ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಇದು ಬೇಯುತ್ತೆ. ಈ ರೀತಿಯಾಗಿ ಕರ್ಕೋತಾ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೂ. ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಬೇರೆ ತಿಂಡಿ ಅಂತ ಅನಿಸುತ್ತೆ, ಬಟ್ ನಮಗೆ ಕೆಲಸ ಕೂಡ ಒಂದೇ ಆಗುತ್ತೆ. ಒಂದೇ ಸಲ ಹಿಟ್ಟು ನಾದ್ಕೊಂಡ್ಬಿಟ್ಟು 2 ರೀತಿಯ ತಿಂಡಿಯನ್ನು ಮಕ್ಕಳಿಗೆ ಮಾಡಿಕೊಡ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಬೇಗ ಮಾಡ್ಕೊಬಿಡ್ಬೋದು ಇದನ್ನು, ತುಂಬ ಈಸಿ ಆಗಿದೆ. ಮಕ್ಕಳಿಗೆ ಏನಾದರೂ ತಿನ್ನೋಕೆ ಇಲ್ಲ ಅಂತ ಅಂದಾಗ ಬೇಕ್ರಿಯಿಂದ ನಾವು ತಂದುಕೊಡೋ ಬದಲು ಮನೆಯಲ್ಲೇ ಈ ರೀತಿ ಮಾಡಿಕೊಟ್ರೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಲ್ವಾ. ಹೇಗನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ರೆಸಿಪಿ ವಿಡಿಯೋಲಿ ಸಿಗೋಣ. ಹಾಗೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.